ವಿಷಯ ಇಷ್ಟು ಸಿಂಪಲ್ ಇದೆ ಸರ್. BJP ಯಾಕೆ ಇದಕ್ಕೆ ವಿರೋಧ ಮಾಡ್ತಿದ್ದಾರೆ? ಕೋರ್ಟ್ಗೆಲ್ಲ ಕೇಸ್ ಗೀಸ್ ಹಾಕಿದ್ದಾರೆ. ಅವ್ರು BJP ಫಸ್ಟ್ ಮೀಟಿಂಗಿಗೆ ಬರಲಿಲ್ಲ ಅವರು ಪಾಪ ಅವ್ರಿಗೆ ರಾಜಕಾರಣ ಮುಖ್ಯ, ಜನರ ಅಭಿವೃದ್ಧಿ ಮುಖ್ಯ ಅಲ್ಲ. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಇಂಪಾರ್ಟೆಂಟು. ಜನರ ಹತ್ತಿರಕ್ಕೆ ಸರ್ಕಾರ ಹೋಗಬೇಕು. ಜನರ ಭಾವನೆ ಏನು ವಿಚಾರ ಇದೆ, ಅವರ ಗ್ರೀವೆನ್ಸಸ್ ಏನಿದೆ, ಅದೆಲ್ಲ ಕೂಡ ನಾವು ಸಾರ್ಟ್ ಔಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾಯಿದ್ವಿ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಉದಾಹರಣೆ, ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ 1 ಕೋಟಿ ಮೇಲೆ ಅವನಿಗೆ ಖರ್ಚು ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಸ್ಟ್ಯಾಂಡಿಂಗ್ ಕಮಿಟಿಗೆ 3 ಕೋಟಿ ಮೇಲೆ ಅವಕಾಶ ಇರಲಿಲ್ಲ. ಒಂದು ಮೇಯರ್ಗೆ, ಅಂದರೆ ಮೇಯರ್ ತೆಗೆದುಕೊಂಡಂಥ ಒಂದು ತೀರ್ಮಾನ, ಅಂದರೆ ಬೋರ್ಡಲ್ಲಿ 5 ಕೋಟಿ ಮೇಲೆ ಖರ್ಚು ಮಾಡೋಂಥ ತೀರ್ಮಾನ ಇಲ್ಲ. ನಾವು ನಿನ್ನೆ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ, ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ 3 ಕೋಟಿ ಕೊಟ್ಟಿದ್ದೀವಿ. 1 ಕೋಟಿ ಇದ್ದದ್ದು 3 ಕೋಟಿ ಕೊಟ್ಟಿದ್ದೀವಿ. ಕಮಿಟಿಗಳಿಗೆ 3 ಕೋಟಿ ಕೊಟ್ಟಿದ್ದೀವಿ. 5 ಕೋಟಿ ಕೊಟ್ಟಿದ್ದೀವಿ. 3 ಇದ್ದದ್ದು 5 ಮಾಡಿದ್ದೀವಿ. ಕಮಿಟಿ ಇದಕ್ಕೆ ಮೇಯರ್ ಮತ್ತು ಅವನ ಕೌನ್ಸಿಲ್ಗೆ 10 ಕೋಟಿ ಕೊಟ್ಟಿದ್ದೀವಿ. ಅಂದರೆ 5 ಕಾರ್ಪೊರೇಷನ್ನು ಸೇರಿ 50 ಕೋಟಿ ಆಯಿತು. ಮೊದಲು ಬರೀ ಎಷ್ಟಿತ್ತು? 5 ಕೋಟಿ ಇತ್ತು. ಈಗ ವಿ ಹ್ಯಾವ್ ಮೇಡ್ 10 times ಮೋರ್. ಕಾರ್ಪೊರೇಷನ್ ಕಮಿಷನರ್ಗೆ 3 ಕೋಟಿ ಇದ್ದಿದ್ದು, 1 ಕೋಟಿ ಇದ್ದಿದ್ದು ಈಗ 15 ಕೋಟಿ ಆಗಿದೆ. 15 ಕೋಟಿ ಆಯಿತು. 15 ಕೋಟಿ ಆಗಿದೆ. ಅಂದರೆ ಇದೇ ಕಾರ್ಪೊರೇಷನ್ ವ್ಯಾಪ್ತಿ, ಗೊತ್ತಾಯ್ತು. ಇದೇ ವ್ಯಾಪ್ತಿ. ಸೊ ಇಷ್ಟು ಫೈನಾನ್ಷಿಯಲ್ ಪವರು ಮೊದಲೆಲ್ಲ ಸರ್ಕಾರಕ್ಕೆ ಬರ್ತಿತ್ತು. ಈಗ ನಮ್ಮ ಸರ್ಕಾರಕ್ಕೆ ಬರೋದು ಬೇಡ ಅಂಥೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಏನಾದ್ರು ಒಂದು ಎಮರ್ಜೆನ್ಸಿ ತೀರ್ಮಾನ ಮಾಡಬೇಕಂದ್ರೆ ಇಷ್ಟು ದೊಡ್ಡ ಪವರ್ಸ್ ಕೊಟ್ಟಿದ್ದೀವಿ. 1 ವರ್ಷಕ್ಕೊಬ್ಬ ಮೇಯರ್ ಹಿಡಿತಾ ಇದ್ದ. ಅವ್ನು ತಯಾರಾಗೋದು, ಅವ್ನ ರಿಸರ್ವೇಷನ್ನು, ಮತ್ತೊಂದು ಅವ್ನು ಇಳಿಸೋದು ಪಡಿಸೋದು ಇವೆಲ್ಲ ನಡೀತಿತ್ತು. ಅವ್ನು ಫಾರಿನ್ ಟೂರ್ಗೆ ಹೋಗಿ ಬರೋದು, ಅವನಿಗೆ ತುರಾಯಿ ಆಗೋಷ್ಟೊತ್ತಿಗೆ ಅವನು ಸುಸ್ತಾಗ್ಬಿಡ್ತಿದ್ದ. ಈಗ 2.5 years ಅವನ್ನ ಮೇಯರ್ ಆಗಿರುವಂತ ಅಂದ್ಬಿಟ್ಟು ಹೇಳಿದ್ದೀವಿ. ಇದಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ?